ಭಾಗವತದಲ್ಲಿ ಬ್ರಹ್ಮದೇವರ ತೊಡೆಯಿಂದ ನಾರದರು ಹುಟ್ಟಿದರು ಅಂತ ಬರುತ್ತೆ. ಕುತ್ಸಂಗಾತ್ ನಾರದೋ ಜಜ್ಞೆ. ಇವತ್ತು ನಮಗೇನು ಭಾಗವತ ಸಿಗತ್ತೆ, ಅದು ನಾರದರ ಪ್ರಾರ್ಥನೆಯಿಂದ ವೇದವ್ಯಾಸರು ರಚನೆ ಮಾಡಿಕೊಟ್ಟ ಭಾಗವತ. ನಾರದರು ಬ್ರಹ್ಮನ ಪುತ್ರರು, ಆದ್ರೂ ಕೂಡ ಅವರು ಯಾವಾಗ್ಲೂ ನಾರಾಯಣ ನಾರಾಯಣ ಅಂತ ಹೇಳ್ತಾ ಹರಿಧ್ಯಾನ ಮಾಡ್ತಾರೆ. ಯಾಕೆ ಅವರು ನಾರಾಯಣನ ಭಕ್ತರಾಗ್ತಾರೆ ಅಂತ? ಕಂಸನಿಗೇನು ನಾನು ದೇವಕಿ ಮಕ್ಕಳನ್ನು ಕೊಲ್ತಾ ಇದ್ದೇನೆ ಅಂತ, ಇಂಡೈರೆಕ್ಟ್ ಆಗಿ ಅವನ ಮಕ್ಕಳನ್ನೇ ಅವನು ಕೊಲ್ತಾ ಇರೋ. ದೇವಲೋಕಕ್ಕೆ ಮಹಾಭಾರತವನ್ನು ತಲುಪಿಸುವ ಹೊಣೆಗಾರಿಕೆ ನಾರದರಿಗೆ ಕೊಟ್ಟರು ಅಂತ ಮಹಾಭಾರತದಲ್ಲಿ ಬರುತ್ತೆ. ನಾರದರು ಅಂದ ತಕ್ಷಣ ನಮ್ಮ ಸಿನಿಮಾಗಳಲ್ಲಿ ತೋರಿಸೋದಾಗಿರ್ಬೋದು ಅಥವಾ ಕಥೆಗಳಲ್ಲಿ ಚಿತ್ರಿಸೋದಾಗಿರ್ಬೋದು, ಹಾಸ್ಯಾಸ್ಪದವಾಗಿ ಅಥವಾ ಅವರನ್ನ ತಂದಿಟ್ಟು ತಮಾಷೆ ನೋಡುವಂಥ ಒಂದು ಚಿತ್ರಣವನ್ನ ತೋರಿಸ್ತಾರೆ. ಯಾಕೆ ಈ ಥರ ಅಂತ? 3 ಮೇಲಿನ ಲೋಕ, ಕೆಳಗಿನ ಲೋಕ, ಈ ಭೂಲೋಕ, ಎಲ್ಲ ಲೋಕದ ಸಂಗತಿಗಳನ್ನು ಅದು ಎಲ್ಲೇ ನಡೆಯಲಿ ಅದನ್ನು ಕಣ್ಣಾರೆ ಕಾಣುವವರು ನಾರದರು. ಆ ನಾರದರೇ ಪುರಂದರದಾಸರಾಗಿ ಹುಟ್ಟಿದ್ದು ಅಂತ ಇತಿಹಾಸ ಹೇಳೋದು. ನಾರದರಿಗೆ ಪೂಜೆ ಉಂಟಾ ಅಥವಾ ನಾರದರಿಗೆ ಅಂತ ಯಾವ್ದಾದ್ರು ದೇವಸ್ಥಾನ ಇದೆಯಾ?